ಎಸ್, ಈಗ ಮತ್ತೊಂದು ಸುದ್ದಿ ಬರ್ತಾ ಇದೆ. ಶ್ರೀಲಂಕಾದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನುವಂತಹದ್ದು. ಮತ್ತೊಂದು ಬಾಂಬ್ ಸ್ಫೋಟಗೊಂಡಿದೆ. ಕೊಲಂಬೋದಲ್ಲಿ ಮತ್ತೊಂದು ಬಾಂಬ್ ಸ್ಫೋಟಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಾವೋಯ್ ಸಿನಿಮಾ ಬಳಿ ಬಾಂಬ್ ಸ್ಫೋಟಗೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಮತ್ತೊಂದು ಬಾಂಬ್ ಸ್ಫೋಟಿಸಿದ್ದಾರೆ ಉಗ್ರರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಅಲ್ಲಿಗೆ ನಿರಂತರವಾಗಿ ಏನು ಶ್ರೀಲಂಕಾದಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದ್ರು. ತತ್ಕ್ಷಣಕ್ಕೇನೆ ಶ್ರೀಲಂಕಾದ ಪೊಲೀಸರು ಈ ಒಂದು ಉಗ್ರರನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಹಲವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇಷ್ಟಾದರೂ ಕೂಡ ಆಲ್ರೆಡಿ ಅಲ್ಲಿ ಇಟ್ಟಿರ್ತಕ್ಕಂತಹ ಬಾಂಬ್ಗಳಲ್ಲಿ ಮತ್ತೊಂದು ಬಾಂಬ್ ಈಗ ಸ್ಫೋಟಗೊಂಡಿರ್ತಕ್ಕಂಥದ್ದು. ಶ್ರೀಲಂಕಾದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈ ಮೂಲಕವಾಗಿ ಬುದ್ಧನ ನಾಡು, ಬೌದ್ಧರ ನಾಡು ಶ್ರೀಲಂಕಾ ಅತ್ಯಂತ ನೆಮ್ಮದಿಯಿಂದ ಮತ್ತು ಕಳೆದ 10 ವರ್ಷಗಳಿಂದಂತೂ ಬಹಳಷ್ಟು ನೆಮ್ಮದಿಯನ್ನು ಕಂಡಿದ್ದಂತಹ ಈ ಒಂದು ದ್ವೀಪ ರಾಷ್ಟ್ರ. ಇದೇ ಕಾರಣಕ್ಕಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನ ಸೆಳೆಯುತ್ತಿದ್ದಂತಹ ಒಂದು ರಾಷ್ಟ್ರ ಶ್ರೀಲಂಕಾದ ಪ್ರಮುಖ ಆದಾಯವೂ ಕೂಡ ಈ ಒಂದು ಪ್ರವಾಸೋದ್ಯಮವೇ ಆಗಿತ್ತು. ಆದರೆ ಇವತ್ತು ಇಡೀ ಶ್ರೀಲಂಕಾದ ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ ನಿಟ್ಟಿನಲ್ಲಿ